ಹೊಳೆನರಸೀಪುರ ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವು ಪಲಿಮಾರು ಮಠಾಧೀಶರಾದ ಶ್ರೀ 1108 ಶ್ರೀ ವಿದ್ಯಾಧೀಶ ತೀರ್ಥಶ್ರೀ ಪಾದಂಗಳ್ ಅವರು ಹಾಗೂ ಶ್ರೀ 1008 ವಿದ್ಯಾರಾಜೇಶ್ವರ ತೀರ್ಥ ಶ್ರೀ ಪಾದಂಗಳವರ ಸಂಕಲ್ಪದಂತೆ ಆಗಸ್ಟ್ 10ರ ಭಾನುವಾರದಿಂದ 12ನೇ ಮಂಗಳವಾರದ ತನಕ ಶ್ರೀಮಠದ ಆಚರಣೆಯಂತೆ ವೈಭವದಿಂದ ನಡೆಯಲಿದೆ ಎಂದು ಶ್ರೀಮಠದ ವ್ಯವಸ್ಥಾಪಕ ಶಿಷ್ಟಾಚಾರ್ಯ ತಿಳಿಸಿದ್ದಾರೆ. ಆರಾಧನಾ ಮಹೋತ್ಸವದಲ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆ, ಆರಾಧನಾ 3 ದಿನಗಳಲ್ಲಿ 108 ಲೀಟರ್ ಹಾಲಿನ ಅಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಉತ್ಸವ, ಭಜನೆ, ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತೊಟ್ಟಿಲು ಸೇವೆ, ಪಾದಪೂಜೆ, ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಆಗಸ್ಟ್ 11ರ ಸೋಮವಾರ ಬೆಳಗ್ಗೆ 7:30ರಿಂದ ಫಲ ಪಂಚಾಮೃತ ಅಭಿಷೇಕ, 9:30ರಿಂದ ಕೋಟೆ ರಾಜಬೀದಿಯಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮಹಾರಥೋತ್ಸವ ನಡೆಯಲಿದೆ ಮತ್ತು ಮಂಗಳವಾರ ಮಧ್ಯಾಹ್ನ 12:30ರಿಂದ 3:30ರವರೆಗೆ ಪ್ರಸಾದ ರೂಪದ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಇರುತ್ತದೆ. ಭಾನುವಾರ ಸಂಜೆ 6:30ರಿಂದ 8:30ರವರೆಗೆ ಹಾಸನ ಕೌಸ್ತುಭ ಮತ್ತು ವೃಂದದವರಿಂದ ಮ್ಯಾಂಡೋಲಿಯನ್ ವಾದನ, ಸೋಮವಾರ ಸಂಜೆ 6:30ರಿಂದ 8:30ರವರೆಗೆ ನಂಜನಗೂಡಿನ ಎಸ್. ರೇಖಾ ಭಟ್ ಮತ್ತು ವೃಂದದವರಿಂದ ದಾಸವಾಣಿ ಮತ್ತು ಮಂಗಳವಾರ ಸಂಜೆ 6:30ರಿಂದ 8:30ರವರೆಗೆ ಬೆಂಗಳೂರಿನ ಪ್ರಶಾಂತ್ ಭಾರ್ಗವ ಆಚಾರ್ಯ ಮತ್ತು ಸಂಗಡಿಗರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ. ಆರಾಧನಾ 3 ದಿನಗಳಲ್ಲಿ ಸಂಜೆ 5:30ರಿಂದ 6:30ರವರೆಗೆ ಪಟ್ಟಣದ ಮಹಿಳಾ ಹರಿದಾಸ ಸಂಘ ಹಾಗೂ ಇತರೆ ಭಜನಾ ಸಂಘದವರಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ. ಶ್ರೀಮಠದ ಸೇವೆಗಳಾದ ಅರ್ಚನೆ, ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ಪಾದಪೂಜೆ, ಪಲ್ಲಕ್ಕಿ ಉತ್ಸವ, ತೊಟ್ಟಿಲು ಉತ್ಸವ, ಸರ್ವ ಸೇವೆ, ಕನಕಾಭಿಷೇಕ, ಅಲಂಕಾರ ಸೇವೆ, ಮಹಾಪೂಜೆ, ಅನ್ನ ಸಂತರ್ಪಣೆಗೆ ಸೇವಾರೂಪ ನೀಡುವ ಅಕ್ಕಿ, ಕಾಯಿ, ಬೇಳೆಗಳು, ಹಾಲು, ತರಕಾರಿ ಇತ್ಯಾದಿ ಪ್ರತಿಯೊಂದು ವಸ್ತುವಿಗೂ ಅಧಿಕೃತ ರಶೀತಿಯೊಂದಿಗೆ ಪ್ರಸಾದ ಸ್ವೀಕರಿಸಲು ಕೋರಿದೆ. ಆರಾಧನಾ ದಿನಗಳಲ್ಲಿ ಸೇವಾರೂಪ ಹೂವು, ತುಳಸಿ, ಹಾಲು, ಮೊಸರು, ಬಾಳೆಹಣ್ಣು, ಹಣ್ಣುಗಳು ಇತ್ಯಾದಿಗಳನ್ನು ಸಲ್ಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದು, ಶ್ರೀ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದಲ್ಲಿ ಶ್ರೀ ಗುರುರಾಯರ ಭಕ್ತರು ತಪ್ಪದೇ ಭಾಗವಹಿಸಿ ಶ್ರೀ ಗುರುಗಳ ಅನುಗ್ರಹ ಮಂತ್ರಾಕ್ಷತೆ ಸ್ವೀಕರಿಸಲು ಕೋರಿದೆ.